ನಿಮ್ಮಿಬ್ರು ದೋಸ್ತಿನೇ ಬೇರೆ, ನಮ್ಮಿಬ್ರು ದೋಸ್ತಿನೇ ಬೇರೆ. ಅಂದ್ರೆ ನೀವೇನೋ ಬಾಯ್ ಫ್ರೆಂಡಾ? ಅಮರ್ ಪ್ಲೀಸ್ ಸ್ಟಾಪ್ ಇಟ್. ಕಮಾನ್ ಹೇಳಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ಗಿಂತ ನಿಮ್ದೇನು ಸ್ಪೆಷಲ್ಲು? ಹೌದು ಸ್ಪೆಷಲಯ್ಯ, ನಿಂಗಿಂತ ಮಾತ್ರ ಅಲ್ಲ, ಎಲ್ರಿಗಿಂತ ನಂಗೆ ಜಾನಕಿ ಅವರೇ ಸ್ಪೆಷಲ್ಲು. ಅವ್ರ ಕಣ್ಣು ನೋಡಿದ್ರೆ ಅವ್ರ ಮನ್ಸಾಗ ಏನೈತೆ ಅಂತ ನಂಗೆ ಗೊತ್ತಾಯ್ತದೆ. ನಾನು ಮನ್ಸಲ್ಲೇ ಕಣ್ಣು ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಅಕ್ಕಿ. ಯಾಕೆ ಕೋಪ ಯಾಕೆ? ನಾವೇ ಗೆದ್ವಲ್ಲ. ಅದಲ್ಲ ಮತ್ತೆ ನಾನು ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗಲಿಲ್ವೇ? ಇಲ್ಲಪ್ಪ, ಇನ್ನೊಂದ್ಸಲ ಹೇಳಿ. ಅಯ್ಯಯ್ಯೋ, ಇನ್ನೂ ಒಂದು ಕಿತ್ತನ ಬೇಡ ಬೇಡ, ನಾನೇನು ಹೇಳಿಲ್ಲ ಅಂತ ತಿಳ್ಕೊಬಿಡಿ. ಅಂದ್ರೆ ನಿಮ್ಗೂ ಗೊತ್ತಿಲ್ವಾ? ಯಾಕೆ ಹಿಂಗೆ ಹೆಂಗೆಂಗೋ ಮಾತಾಡ್ತಿದ್ದೀರಾ? ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮು ಅವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿ ಇರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮು ಅವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಹಿ ಡಸಂಟ್ ಗಿವ್ ಅ ಡ್ಯಾಮ್ ಅಬೌಟ್ ಇಟ್. ನಮ್ಮ ಮಗಳು ನಮ್ಮ ಮಾತು ಮೀರಲ್ಲ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಇವಳು ನಮಗೆ ಕೊಟ್ಟಿರೋ ಉತ್ತರ ಕಂಡ್ರಿ ಇದು. ನೀವಾದರೂ ನನ್ನ ನಂಬ್ತೀರಾ ಅಲ್ವಾ? ನಿನಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಅಂತ ನೀನೇ ಈ ತೀರ್ಮಾನಕ್ಕೆ ಬಂದ್ಯಾ? ಏನೇ ಆಗಲಿ, ಇದಕ್ಕೆ ಆ ಟೀಚರ್ ತಾಯಿ ಒಪ್ಕೊಳ್ಳೇಬಾರ್ದು. ಮಂಜ, ಏನಣ್ಣ? ಮೇಡಮ್ ತಾವು ಹೇಳ್ಬೇಕಾರೆ ಏನೋ ಧೈರ್ಯದಲ್ಲಿ ಹೇಳ್ಬಿಟ್ಟೆಕಲ್ಲ, ಇವಾಗ ಕಾಲು ನಡುಕ್ತಾವೆ. ಅಣ್ಣ, ಮನ್ಯಾಗೆ ಮೇಡಮ್ ಅವ್ರ ಅವ್ವ ಮಾತ್ರ ಇರಂಗವ್ರೆ. ಇದೇ ಒಳ್ಳೆ ಸಮಯ. ಮುಖ್ಯವಾಗಿ ಅಚ್ಚೇನೋದವನಿಲ್ಲ. ನಡಿ ಸುಮ್ಕೆ ದಿಗ್ಲಾಯ್ತೈತಲ್ಲ. ನಡಿಯೋಣ. ಅಲ್ಲ ಮಂಜ, ಹೆಂಗೆ ಕಾಣ್ತೀವಿ? ಇದೀಗ ಸಾನೆ ಮುಖ್ಯನಾ? ಸುಮ್ಕೆ ಕರೆಯೋಣ, ನಡಿ. ಆಯ್ತು. ಅಮ್ಮರೇ, ಮನ್ಯಾಗ ಯಾರು ಇಲ್ವಾ? ನನಗೆ ಮನೆ ಒಳಗೆ ಒಂಚೂರು ಕೆಲಸ ಇದೆ, ಮುಗಿಸ್ಕೊಬರ್ತೀನಿ. ಆಮೇಲೆ ಸಿಗ್ತೀನಿ. ಬನ್ನಿ ಸಾಹೇಬ್ರೆ. ಸರದಕ್ಕ, ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಜಯ, ನೀರು ತಗೊಂಡ್ ಬಾ. ಸರದಕ್ಕ, ಎಲ್ಲಿ ನಮ್ಮ ಮದುವೆ ಗಂಡು? ಇಲ್ಲೇ ಇಲ್ಲ, ಹೊರಗಡೆ ಹೋಗವನೆ. ಬರ್ತಾನೆ ಸಾಹೇಬ್ರೆ. ಒಳ್ಳೇದಾಗಲಮ್ಮ. ತಗೊಳ್ಳಿ, ನೀರು ಕುಡಿ. ಮತ್ತೆ ಕೆಲಸ ಕಾರ್ಯ ಎಲ್ಲ ಹೆಂಗ್ ನಡೀತದೆ? ರಾಮನ ಮದುವೆ ಆಗ ಗಂಟ ನಾ ಇಲ್ಲಿಂದ ಕದಲಲ್ಲ. ಅಂದ್ರೆ ಎಷ್ಟೇ ದಿನ ಆದ್ರೂ ಮದುವೆ ಆಗೋವರೆಗೂ ನೀವು ವೆಯ್ಟ್ ಮಾಡ್ತೀರಾ ಮಾವ? ಅಯ್ಯೋ, ವೇಟ್ ಮಾಡೋ ಮಾತೇನಮ್ಮ ಬಂತು? ಎಲ್ಲ ಖಾತ್ರಿ ಆಯ್ತಲ್ಲ, ಏನ್ ಸರದಕ್ಕ? ಹೌದು ಸಾಹೇಬ್ರೆ. ಶಾರದಕ್ಕ, ಎಲ್ಲರನ್ನು ಕರೆಸಿರೋ ವಿಷಯ ಇನ್ನೇನು ಸಾಹೇಬ್ರು ಬರ್ತಾರೆ, ಅವರೇ ಹೇಳ್ತಾರೆ. ಅಗೋ ಬಂದೇ ಬಿಟ್ರು. ಗರಡಿ ಮನೆ ತಾಲಿ ಮಾತ್ರ ನಿಲ್ಸ್ಬಾರ್ದು ನೀನು. ಎಲ್ರು ಬಂದಿದ್ದೀರಾ? ನಿಮಗೆಲ್ರಿಗೂ ಒಂದು ಸಂತೋಷ ಸುದ್ದಿ. ತುಂಬಾ ದಿನಗಳಿಂದ ಈ ಗಳಿಗೆ ಯಾವಾಗ ಬರುತ್ತಪ್ಪ ಅಂತ ನಾವೆಲ್ಲ ಕಾಯ್ತಾ ಇದ್ವಿ. ಆ ಗಳಿಗೆ ಇವತ್ತು ನೆರವೇರ್ತಾ ಇದೆ.
ನಮ್ಮ ರಾಮಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ. ಅತಿ ಶೀಘ್ರದಲ್ಲಿ ಈ ಮನೆಗೆ ಹಿರಿ ಸೊಸೆ ಬರ್ತಾರೆ. ಹುಡುಗಿ ಯಾರು ಸಾಹೇಬ್ರೆ? ಅದನ್ನ ನಮ್ಮ ರಾಮನೇ ಹೇಳ್ತಾನೆ. ಹೇಳ ರಾಮ. ಅಪ್ಪಯ್ಯ ನೀವೇ ಹೇಳಿ. ಹೇಳಿ ರಮಣ, ಹೇಳಿ ರಮಣ. ಹೇಳ. ಅದು ಜಾನಕಿ ಅವರು. ಹೊಸ ಜೋರಾಗಿ ಹೇಳ. ಜಾನಕಿ ಅವರು. ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳಿಗೆ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಈಗ ನನ್ನ ಮಗಳು ತನ್ನ ಗಂಡನ ಮನೇಲಿ ಅವನ ಮನೆ ದೇವ್ರನ್ನ ತನ್ನ ದೇವ್ರು ಅಂತ ಸ್ವೀಕರಿಸಿ ದೀಪ ಹಚ್ತಾ ಇರ್ತಾಳೆ. ದೇವ್ರಿಗೆ ದೀಪ ಹಚ್ಚಿ ನಮ್ಮ ಮನೆ ಸಂಸಾರ ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳಿ. ಸ್ವಾಮಿ ವೆಂಕಟರಮಣ, ನಮ್ಮ ಅಕ್ಕನ ನೀನೇ ಕಾಪಾಡಬೇಕು. ಹೇಗೋ ಗೃಹ ಪ್ರವೇಶ ಅನ್ನೋದೊಂದು ಚೆನ್ನಾಗಾಯ್ತು. ಇನ್ಮೇಲಿಂದ ನೀನೇ ಅವಳನ್ನ ನೋಡ್ಕೊಬೇಕು. ಎರಡು ದೀಪನೂ ಪಿಂಕಿ ಹತ್ರನೇ ಹಚ್ಚಿಸಿದ್ಯಲ್ಲ, ಈಗ ಗೀತಾ ಏನ್ ಮಾಡ್ತಾಳೆ? ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಜಾಜಿಗೆ ಮುಹೂರ್ತ ನಿಗದಿಯಾಗಿದೆ. ಬಂಗಾರಿ, ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲೋ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್. ಹೆಮ್ಲಾಕ್ ಆ ಥರನೊಂದು ಸಸಿ ಇದೆಯಾ? ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡಬೇಕಿತ್ತು? ಹಾ ಇದ್ದಾರೆ. ಒಂದು ನಿಮಿಷ. ಅದಕ್ಕೆ ಏನದು? ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ನಿನ್ನ ಬಳಿ ಹೇಳದೇ ಇರಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ವಿಚಾರವನ್ನು ನಿನಗೆ ಹೇಳ್ತಾ ಇದ್ದೀನಿ. ಅರ್ಜುನನ ಪ್ರಾಣ ಅಪಾಯದಲ್ಲಿದೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಅವನ ಪ್ರಾಣ ಹೋಗಲಿದೆ. ನಾನೇನು ಮಾಡಿಲ್ಲ, ಅಪಾಯ ಇದೆ ಅಂತ ಸೂಚನೆ ಕೊಡಬಲ್ಲೆ ಅಷ್ಟೇ. ನಾನು ಯಾರು, ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿದೆ ತಾನೇ ನಿನಗೆ? ಈ ಅಹಂಕಾರನೇ ಎಷ್ಟು ದಿನ ನೀನು ಹಾಳು ಮಾಡ್ಕೊಂಬಂದಿರ. ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ಹಾ ಗೌಡ್ರೆ ಗೌಡ್ರೆ. ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಪಾತ್ರೆ ತೊಳೆದಿದ್ದಾಯ್ತು. ಒಂದು ಗೌಡ್ರೆ, ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡನ ಕಣ್ಣಿ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೋಡ್ ಬರ್ತದೆ.